ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿದ್ವಿ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹಾಸನಲ್ಲಿ ಕೆಲಸ ಇತ್ತು ಅಂತ ಹೊರಟಿದ್ವಿ. ಆ್ಯಂಡ್ ಪಾಪಗೆ ಒಂದು ಜುಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಜುಟ್ಟು ಹಾಕ್ತಾ ಇದ್ದೆ. ಅದನ್ನು ನಾನು ಶಾರ್ಟ್ಸ್ ವೀಡಿಯೋಗೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಮಧ್ಯದಲ್ಲಿ ವೀಡಿಯೋ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಫೋಟೋನ ಹಾಕ್ತೆ. ಬಿಕಾಸ್ ಅದನ್ನು ಕ್ರಾಪ್ ಮಾಡಿದ್ರೆ ಅಷ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ಪಾಪು ಒಂಥರ ಕ್ಯೂಟ್ ಅನ್ನಿಸ್ತಿದ್ಲು, ನಗಾಡ್ತಾ ಇದ್ಲು. ಹಾಗಾಗಿ ಖುಷಿ ಅನ್ನಿಸ್ತು, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನಮ್ಮ ಪಾಪಗೆ ಹುಟ್ಟಿದಾಗಿತ್ತಲ್ಲ ಕೂದಲು ತುಂಬಾ ಚೆನ್ನಾಗಿತ್ತು ಆಯಿತಾ. ಆ ಹೇರ್ಸಿಗೆ ಕಂಪೇರ್ ಮಾಡಿದ್ರೆ ಇಷ್ಟೊತ್ತಿಗೆ ತುಂಬ ಉದ್ದ ಬೆಳೆದ್ಬಿಟ್ಟಿರುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ನೋಡಿದ್ರೆ ಬೆಳಿಲೇ ಇಲ್ಲ ಕೂದಲು, ಅದಕ್ಕಿಂತ ಏನೊಂದು ಸ್ವಲ್ಪ ಬೆಳೆದಿದೆಯೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಇವಾಗಂತೂ ಅಂಬೆಗಾಲು ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳಲ್ಲ, ಎಲ್ಲ ಕಡೆ ಹತ್ತೋದು ಎಳೆಯೋದು ಬೀಳೋದು. ಮೊನ್ನೆ ಅಂತೂ ಬಿದ್ದು ಸ್ವಲ್ಪ ತುಟಿನೇ ಊದ್ಬಿಟ್ಟಿತ್ತು. ಎಲ್ಲಿ ಒಂದು ಸೆಕೆಂಡ್ ಈ ಕಡೆ ತಿರ್ಗಿ ಈ ಕಡೆ ನೋಡೋ ಅಷ್ಟೊತ್ತಿಗೆ ಬಿದ್ದುಬಿಟ್ಟಿರ್ತಾಳೆ. ಬಟ್ ಅಮ್ಮ ಮಕ್ಕಳು ಬೀಳಬೇಕು, ಎದ್ದೇಳಬೇಕು, ಸ್ಟ್ರಾಂಗ್ ಆಗ್ತಾರೆ ಅಂತಾರೆ. ಬಟ್ ತುಂಬ ಜೋರಾಗಿ ಬೀಳಬಾರ್ದು, ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಮಕ್ಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂದರೆ ಪ್ಲೇ ಮ್ಯಾಟ್ ಮೇಲೆ ಹಾಕಿದಾಗ ದಡ್ ಅಂತ ಮಲ್ಕೋತಾಳೆ ಆಯಿತಾ. ಅದೇನಾರು ನೆಲದ ಮೇಲಿದ್ದರೆ ನಿಧಾನಕ್ಕೆ ಮಲಗ್ತಾಳೆ. ಮತ್ತು ಮೋಹನ್ ಹೊರಗಡೆಯಿಂದ ಬಂದ ತಕ್ಷಣ ಒಂದು ಗ್ಲಾಸ್ ನೀರನ್ನ ಕೊಟ್ಟೆ ಆಯಿತಾ. ಮೋಹನ್ ಕುಡಿತಾ ಇದ್ದರೆ ನಾನು ಕುಡಿಬೇಕು ಅಂತ ಹೇಳ್ಬಿಟ್ಟು ಹೆಂಗೆ ಕುಡಿತೀವಿ ಅದೇ ಥರ ಕಾಪಿ ಮಾಡೋದು. ಇದನ್ನು ಶಾರ್ಟ್ಸಿಗೆ ಶೂಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಕ್ರಾಪ್ ಮಾಡಿಬಿಟ್ಟು ಹಾಕ್ತೆ. ನೀರು ಕೊಡು 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 ಅಂತ ಹೇಳ್ಬಿಟ್ಟು ಕಿತಾಪತಿ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಕುಡಿದ್ಲು. ಆ್ಯಕ್ಚುಲಿ ನಾನು ಇವಳಿಗೆ ಚಿಕ್ಕ ಲೋಟದಲ್ಲೂ ನೀರನ್ನ ಕುಡಿಸೋ ಅಭ್ಯಾಸ ಮಾಡಿದ್ದೀನಿ, ಮತ್ತು ಸಿಪ್ಪರಲ್ಲೂ ನೀರು ಕುಡಿಸೋ ಅಭ್ಯಾಸ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ಪೂನಲ್ಲೂ ಕೂಡ ನೀರು ಕುಡಿಸೋ ಅಭ್ಯಾಸ ಮಾಡಿದ್ದೀನಿ ಆಯಿತಾ. ಅವಳಿಗಂತೂ ಮೋಹನ್ ಅಂತ ಅಂದರೆ, ನಮ್ಮಮ್ಮ ಅಂತ ಅಂದರೆ ಅದೆಷ್ಟು ಇಷ್ಟನೋ ಗೊತ್ತಿಲ್ಲ. ಮುಂಚೆ ಎಲ್ಲ ಲಿಪಿ ಕರೆದ್ರೆ ಲಿಪಿ ಹತ್ರ ಹೋಗ್ತಾ ಇರಲಿಲ್ಲ, ಅಳ್ತಾ ಇದ್ಲು. ಬಟ್ ಈಗ ಲಿಪಿ ಸ್ಕೂಲಲ್ಲಿ ಇರ್ತಾ ಇದ್ಲಲ್ಲ ಬೆಳಗ್ಗೆಯಿಂದ ಸಂಜೆ ತನಕ, ಹಾಗಾಗಿ ಇವಾಗ ಲಿಪಿ ಹತ್ರನೂ ತುಂಬ ಆಸೆ ಪಟ್ಟು ಹೋಗ್ತಾಳೆ. ನನ್ನನ್ನು ನೋಡಿ ನೋಡಿ ಅವಳಿಗೆ ಬೋರ್ ಆಗಿದೆ ಅನಿಸುತ್ತೆ, ಹಂಗಾಗಿ ನನ್ನ ಹತ್ರ ಕಮ್ಮಿ ಹೋಗ್ತಾಳೆ. ಎಲ್ಲಿ ಹೋದರೂ ಮೋಹನ್ ಹತ್ರನೇ ಇರಬೇಕು, ಮೋಹನ್ನೇ ಎತ್ಕೊಬೇಕು. ಕಾರ್ ಹತ್ರ ಹೋದರೂ ಮೋಹನ್ ಎತ್ಕೊಬೇಕು. ಆಮೇಲೆ ಮುಂದೆ ನಾನು ಕೂರಿಸ್ಕೊಂಡು ಕೂತ್ಕೊಂಡಿದ್ದೆ. ಮೋಹನ್ ಡ್ರೈವಿಂಗ್ ಮಾಡ್ತಾ ಇದ್ರಲ್ಲ, ಕಿರ್ಚಾಡ್ತಾ ಇದ್ದಾಳೆ, ಹ್ಞೂ ನನ್ನ ಎತ್ಕೋ, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಬೇಡ ಲಿಪಿ ಬೇಡ ತೀಯ ಅಂದರೂ ಕೇಳ್ತಾಯಿಲ್ಲ, ಶರ್ಟ್ ಇಟ್ಕೊಂಡು ಎಳಿಯೋದು ಅಳ್ಳೋದು ಮಾಡ್ತಾಯಿದ್ಲು. ಅದಕ್ಕೆ ನಾನು ಜೋರು ಮಾಡ್ತಾಯಿದ್ದೆ, ನಿನಗೆ 9 ಮಂತ್ಸು ಇಂಜೆಕ್ಷನ್ ಕೊಟ್ಕೊಂಡು ನಾನು ಕಷ್ಟಪಟ್ಟು ಹೊಟ್ಟೆ ಒಳಗಡೆ ಇಟ್ಕೊಂಡು ಸಾಕಿದ್ದೀನಿ, ನಿನಗೆ ನಾನು ಬೇಡವಾ, ಅಪ್ಪ ಬೇಕಾ ಅಂತ. ಲಿಪಿಗೆ ಫೋನ್ ಮಾಡಿ ಹೇಳಿದ್ದೆ ಬಸ್ ಡ್ರೈವರ್ ಅಂಕಲ್ಗೆ, ಪಾಪ ಮರ್ತು ಬಿಟ್ಟಿದ್ದಾರೆ ನಾವು ಹಾಸನಿಗೆ ಬರ್ತೀವಿ ಅಂತ. ಅವ್ರು ಹತ್ತಿಸ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಲಿಪಿನ ಅಲ್ಲೇ ಅರ್ಧದಲ್ಲಿ ಇಳಿಸ್ಕೊಂಡು ಅವಳನ್ನು ಕರ್ಕೊಂಡು ಹೊರಟ್ವಿ. ಲಿಪಿ ಬಂದ ತಕ್ಷಣ ಫುಲ್ ಖುಷಿಯಾಗಿ ಲಿಪಿ ಜೊತೆನೂ ಹೋದ್ಲು. ಹಾಗೆಯೇ ಕೆಲಸ ಎಲ್ಲ ಮುಗಿಸಿ ಮೋಹನ್ ತಂಗಿ ಮಗಂಗೆ ಮೋಹನ್ ಒಂದು ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದರು. ಒಂದು ಬರ್ಡೇನೋ ನಿಯರ್ ಇತ್ತು. ಮೊನ್ನೆ ಲಿಪಿಗೆ ಸೈಕಲ್ ಕೊಡಿಸಿದ್ವಲ್ಲ, ಅವ್ನು ಸ್ವಲ್ಪ ಶಾರ್ಟ್ ಇದ್ದ. ಹಾಗಾಗಿ ಅವನ್ನ ಕರ್ಕೊಂಡೋಗಿ ಮೋಹನ್ ನಿಂಗೆ ಯಾವ ಸೈಕಲ್ ಬೇಕು ತಗೋ ಅಂತ ಹೇಳಿಬಿಟ್ಟು ಚೂಸ್ ಮಾಡೋಕ್ಕೆ ಹೇಳಿದ್ರು. ಅವನಿಗೆ ಅದು ಬೇಕು ಇದು ಬೇಕು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ. ಸೈಕಲ್ ಮುಂದೆ ನನಗೆ ಲೈಟ್ ಇರಬೇಕು. ಗಂಡು ಮಕ್ಳದೇ ಒಂಥರ ಮೈಂಡ್ಸೆಟ್ಟು, ಹೆಣ್ಮಕ್ಳದೇ ಒಂಥರ ಮೈಂಡ್ಸೆಟ್. ಅವನಿಗೆ ಲೈಟ್ ಇರಬೇಕು ಅನ್ನೋ ಥರ ಸೈಕಲ್ ಬೇಕು ಅಂತಿದ್ದ. ಸರಿ ಎಲ್ಲ ಸೈಕಲ್ನು ಟ್ರಯಲ್ ಮಾಡಪ್ಪ ಅಂತ ಹೇಳಿ ಟ್ರಯಲ್ ಮಾಡಿಸ್ತಾ ಇದ್ವಿ. ನಾನು ಮನೆಗೆ ಬಂದು ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಅವನಿಗೆ ಸೈಕಲ್ ಕೊಡಿಸ್ಬೇಕಾದ್ರೆ ನನಗೆ ನಮ್ಮ ದೊಡ್ಡಮ್ಮ ಸೈಕಲ್ ಕೊಡಿಸಿದ್ರು ಆಯಿತಾ, ಫಸ್ಟ್ ಸೈಕಲ್ಲು. ಅದು ನೆನಪಾಗ್ತಾ ಇತ್ತು ಅಮ್ಮ ನನಗೆ ದೊಡ್ಡಮ್ಮ ಸೈಕಲ್ ಕೊಡಿಸಿದ್ದು ಅಂತ. ಕೆಲವೊಂದು ಮೆಮೊರೀಸ್ನೆಲ್ಲ ರೀಕ್ರಿಯೇಟ್ ಮಾಡಿಕೊಂಡು ಅಮ್ಮನ ಹತ್ರ ಬಂದು ಮಾತಾಡ್ತಾ ಇದ್ದೆ. ಚಿಕ್ಕದ್ರಲ್ಲಿ ನಮ್ಗೆ ಯಾರಾದರೂ ಏನಾದರೂ ಕೊಡಿಸ್ತಾರೆ ಅಂತ ಅಂದರೆ ಫುಲ್ ಖುಷಿ, ಬಟ್ ಸ್ವಲ್ಪ ಸಂಕೋಚನೂ ಇರ್ತಾಯಿತ್ತು. ಅದು ಬೇಕು ಇದು ಬೇಕು ಅಂತ ಹೆಂಗಪ್ಪ ಕೇಳೋದು ಅಂತ ಹೇಳಿಬಿಟ್ಟು. ಬಟ್ ಇವಾಗಿನ ಮಕ್ಕಳು ಹಾಗಲ್ಲ, ನನಗೆ ಅದೇ ಬೇಕು, ಅದೇ ಥರದ್ದೇ ಬೇಕು, ಅದೇ ಕಲ್ಲರೇ ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ. ಇವನಂತೂ ಶೋಭಿತ್ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದ, ನಂಗೆ ಅದೇ ಕಲರ್ ಬೇಕು ಮತ್ತು ಸೈಕಲ್ಲಿಗೆ ಲೈಟ್ಸ್ ಹಾಕ್ಕೊಡಿ ಅಂತ ಎಲ್ಲ ಹೇಳಿಬಿಟ್ಟು. ಕೊನೆಗೆ ಮೋಹನ್, ಖುಷಿ ಆಯಿತಾ ನಿನಗೆ, ಸೈಕಲ್ನ ನೀಟಾಗಿ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಿ ಸೈಕಲ್ನ ಓಡಿಸು ಅಂತ ಹೇಳಿ ಕೊಡಿಸಿ ಮನೆಗೆ ಕಳಿಸಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಹೊರಗಡೆ ಹೋಗಿದ್ದೆ.
ಆ್ಯಕ್ಚುಲಿ ರಿಟರ್ನ್ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ. ನಾನು ಅಮೆಝಾನಿಂದ ಕೆಲವೊಂದು ರಿಟರ್ನ್ ಗಿಫ್ಟ್ನ ಆರ್ಡರ್ ಮಾಡಿದ್ದೆ ಆಯಿತಾ. ನಂಗೆ ಯಾಕೋ ಕ್ವಾಲಿಟಿ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಅದನ್ನೆಲ್ಲ ರಿಟರ್ನ್ ಹಾಕಿ, ಹೋಗೋ ಹಿಂದಿನ ದಿನ ಮೋನ್ನ ಪ್ಲೀಸ್ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ನರ್ಸರಿಗೆ ಹೋಗ್ಬಿಟ್ಟು ಪಟ್ ಅಂತ ಹೇಳಿ ಈ ಬ್ಯಾಂಬೂ ಪ್ಲ್ಯಾಂಟು ಮತ್ತು ಅದ್ರ ಜೊತೆಗೆ ಒಂದು ಗ್ಲಾಸ್ ಬೌಲ್ನ ತೊಗೊಂಡು ಬಂದೆ. ಬಟ್ ಅದನ್ನು ಹೇಗೆ ಕ್ಯಾರಿ ಮಾಡೋದು, ಬಿಕಾಸ್ ನಾವು ಬೆಳಗ್ಗೆ ಹೋದರೆ ಸಂಜೆ ತನಕ ವಾಪಸ್ ಆಗುತ್ತೆ ಮನೆಗೆ ಹೋಗೋದು. ಮತ್ತು ಗಿಡ ಏನಾದ್ರು ಡ್ರೈ ಆಗಿಬಿಟ್ರೆ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಮೋವನ್ನು ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ಒಂದು ಕವರ್ನ ತಗೊಂಡು ಅದಕ್ಕೆ ನೀರು ಹಾಕಿ ಒಂದು ಬ್ಯಾಂಡ್ ಇರುತ್ತಲ್ವ, ಡಿಸ್ಕೋ ಬ್ಯಾಂಡ್ ಥರ, ಆ ಬ್ಯಾಂಡಿನ ಚೆನ್ನಾಗಿ ಟೈಟ್ ಮಾಡಿ ಟೈ ಮಾಡಿಕೊಟ್ರು. ನಾನು ಇದು ವಾಟರ್ ಪ್ರೂಫ್ದು ಕ್ಯಾರಿ ಬ್ಯಾಗ್ನ ತಗೊಂಡಿದ್ದೆ. ಅದನ್ನು ಹಾಕ್ಕೊಂಡು ಎಲ್ಲರಿಗೂ ಗಿಫ್ಟ್ನ ತಗೊಂಡು ಹೊರಟೆ. ಎಷ್ಟು ಬ್ಯುಸಿ ಅಂದರೆ ಎಲ್ಲ ಹೊರಟು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಟೈಮ್ ಆಯಿತು ಅನ್ನೋ ಟೈಮಲ್ಲಿ ಪಟ ಪಟ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಫಿಲ್ ಮಾಡ್ಕೊಂಡು ಹೊರಟಿದ್ದಾಯ್ತಾ. ನನಗೆ ಎಷ್ಟು ಖುಷಿ ಅಂತ ಅಂದರೆ ಫ್ಯಾಮಿಲಿ ಜೊತೆ ಯಾವಾಗಲೂ ಹೊರಗಡೆ ಹೋಗ್ತಾನೆ ಇರ್ತೀವಿ. ಆದ್ರೂ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದು ಮತ್ತು ಲಂಚಿಗೆ ಹೋಗೋ ಅಂಥದ್ದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತಾ. ಬರೀ ಕೆಲಸ, ಮನೆ, ಫ್ಯಾಮಿಲಿ, ವೀಡಿಯೋ ಮಾಡೋದು, ಮಕ್ಳನ್ನ ಸ್ಕೂಲಿಗೆ ಕಳಿಸೋದು, ಮಕ್ಳನ್ನ ನೋಡ್ಕೊಳ್ಳೋದು, ಪ್ರತಿದಿನ ಇದರಲ್ಲೇ ಟೈಮ್ ಪಾಸ್ ಆಗಿರುತ್ತಲ್ವ. ನಮಗೂ ಒಂದು ಮೈಂಡಿಗೆ ರಿಫ್ರೆಶ್ಮೆಂಟ್ ಬೇಕು ಅಂತ ಅನಿಸುತ್ತೆ. ಹಾಗೆಯೇ ಹೊರಗಡೆ ಹೋದರೆ ಫ್ರೆಂಡ್ಸ್ ಜೊತೆ ಎಲ್ಲ ಮಿಂಗಲ್ ಆಗ್ತೀವಿ ಮತ್ತು ಏನಾದರೂ ಮಾತು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಒಂದೊಂದು ಫೀಲಿಂಗ್ಸ್ ಕೂಡ ಚೇಂಜ್ ಆಗುತ್ತೆ, ಫುಲ್ ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ನನಗೋಸ್ಕರ ನನಗೆ ಯಾವಾಗಲೂ ಟೈಮ್ನ ಕೊಟ್ಕೊಳ್ತೀನಿ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ಹೊರಗಡೆ ಹೊರಟಿರುವಂತಹ ಟೈಮಲ್ಲಿ ನಾನು ಮಿಸ್ಸೇ ಮಾಡೋದಿಲ್ಲ. ಆ್ಯಂಡ್ ಇದಿಷ್ಟು ಎಲ್ರಿಗೂ ನಾನು ಪ್ಯಾಕ್ ಮಾಡಿಕೊಂಡು ತೊಗೊಂಡೆ. ಅಷ್ಟೊತ್ತಿಗೆ ಮೋಹನ್ ಫ್ರೆಂಡ್ ಅಣ್ಣನೂ ಬಂದರು. ಸರಿ ಅಣ್ಣ ಪಟ್ಟಂತ ನೀವು ಹೆಲ್ಪ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರ ಹತ್ರನೂ ಸ್ವಲ್ಪ ಹೆಲ್ಪ್ನ ತೊಗೊಂಡೆ. ಆ್ಯಕ್ಚುಲಿ ಯಾರಿಗಾದ್ರೂ ಈ ಥರ ಗಿಫ್ಟ್ ಕೊಡಬೇಕು ಅನ್ನೋರು ನೋಡಿ, ಬೆಸ್ಟ್ ಗಿಫ್ಟ್ ಇದು. ಮನೆಗೂ ಕೂಡ ಇಟ್ಕೊಬೋದು, ವಾಸ್ತು ಪ್ರಕಾರನೂ ತುಂಬಾ ಒಳ್ಳೆಯದು. ಆ್ಯಂಡ್ ಇದನ್ನು ಬೇರೆಯವ್ರಿಗೆ ಗಿಫ್ಟ್ ಕೊಟ್ಟರು ಒಳ್ಳೇದಂತೆ, ಕೊಟ್ಟೋರಿಗೂ ಒಳ್ಳೇದಾಗುತ್ತಂತೆ, ಇಸ್ಕೊಂಡವರಿಗೂ ಒಳ್ಳೇದಾಗುತ್ತಂತೆ. ಹಾಗಾಗಿ ನನಗೆ ಏನಾದರೂ ಗಿಫ್ಟ್ ಅಂತ ಬಂದಾಗ ಪಟ್ಟಂತ ನನಗೆ ಮೈಂಡಿಗೆ ಬರೋದೆ ಪ್ಲ್ಯಾಂಟ್ಸ್ನ ಗಿಫ್ಟ್ ಕೊಡಬೇಕು ಅಂತ ಹೇಳಿಬಿಟ್ಟು. ಬಟ್ ನಾನು ಹೋಗಿದ ತಕ್ಷಣ ಕರೆಕ್ಟಾಗಲ್ಲಿ 10-12 ಪ್ಲ್ಯಾಂಟ್ಸ್ ಇತ್ತು. ನನಗೆ ಎಷ್ಟು ಬೇಕೋ ಅಷ್ಟು ಫುಲ್ ಖುಷಿಯಾಗಿ ತಗೊಂಡೆ. ಪಾಪುಗೆ ಬಾಯ್ ಅಂತ ಹೇಳಿದ್ರೆ ಟಾಟಾ ಟಾಟಾ ಅಂತ ಟಾಟಾ ಮಾಡಿದ್ಲು. ಹಾಗೇ ಅಕ್ಕನೂ ಕೂಡ ಬಂದರು ನನ್ನ ಪಿಕ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿಬಿಟ್ಟು ಅವರು ಪಾಪುಗೆ ಬಾಯ್ ಮಾಡಿ ಹೊರಟ್ವಿ ಆಯಿತಾ. ಮಳೆ ಬರ್ತಾಯಿತ್ತು, ಬಟ್ ಕ್ಯಾನ್ಸಲ್ ಮಾಡೋದು ಬೇಡ, ನಾವು ಹೋಗಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಮಳೆ ಆಗಲಿ ಏನೇ ಆಗಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಹೋದಾಗ ಸ್ವಲ್ಪ ಜಾಸ್ತಿನೇ ಮಳೆ ಇತ್ತು. ನಮ್ಮೂರ ಸೈಡೆಲ್ಲ ಸ್ವಲ್ಪ ಮಳೆ ಜಾಸ್ತಿ ಇರುತ್ತಲ್ಲ, ಅಂತೂ ಬಿಡ್ತೀವ ನಾವು. ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮಸ್ತ್ ಮಜಾ ಮಾಡಿದ್ವಿ ಆಯಿತಾ. ಆ್ಯಕ್ಚುಲಿ ನನಗೆ ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಇವಾಗ ಆಗಿರ್ಬೋದು, ನಿಜವಾಗ್ಲೂ ಒಂದು ಒಳ್ಳೆ ಬ್ಲೆಸ್ಡ್ ಫ್ರೆಂಡ್ಸೇ ಸಿಕ್ಕಿದ್ದಾರೆ ನನಗೆ. ಎಲ್ಲರೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ಲಂಚ್ ಮಾಡ್ತೀವಿ, ಖುಷಿಯಾಗಿ ಮಾತಾಡ್ಕೊಳ್ತೀವಿ, ಮತ್ತು ಕೆಲವೊಂದು ಫನ್ನಿಯಾಗಿರುವಂತಹ ಗೇಮ್ಸ್ ಆಡ್ತೀವಿ, ವೀಡಿಯೋ ಮಾಡ್ಕೊಳ್ತೀವಿ, ಬರ್ತೀವಿ ಆಯಿತಾ. ನಿಜವಾಗ್ಲೂ ನಮ್ಮ ಲೈಫಲ್ಲಿ ನಮಗೆ ಅಂತ ಒಂದು ದಿನ ನಾವು ಟೈಮ್ ಕೊಟ್ಕೊಂಡ್ರೆ ನಮ್ಮ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅಂತ ಅಂದರೆ, ನನಗಂತೂ ಈ ವಿಡಿಯೋ ಮಾಡೋ ಬ್ಯುಸಿಯಲ್ಲಿ, ಈ ಫ್ಯಾಮಿಲಿ ಬ್ಯುಸಿಯಲ್ಲಿ ತುಂಬ ರಿಫ್ರೆಶ್ ಆಗಿ ತುಂಬ ಖುಷಿಯಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಹೋಗಿ ಬಂದೆ. ಅಲ್ಲಿ ಮಿಂಗಲ್ ಆಗಿರಬೇಕಾದ್ರೆ ಸ್ವಲ್ಪ ಟೈಮ್ ಎಲ್ಲದೂ ಮರ್ತೇ ಹೋಗ್ಬಿಟ್ಟಿರುತ್ತೆ, ಏನೂ ನೆನಪಾಗಿರೋದಿಲ್ಲ. ಅಷ್ಟು ಖುಷಿಯಾಗಿ ಅಷ್ಟು ಅದರೊಳಗಡೆ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಆಯಿತಾ. ಆ್ಯಂಡ್ ಹಾಗೆಯೇ ಶ್ವೇತಕ್ಕನೂ ಸ್ವಲ್ಪ ಗೇಮ್ಸ್ ಎಲ್ಲ ಆಟಾಡ್ಸೋಣ, ಹಾಗೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಯೂನಿಕ್ಕಾಗಿತ್ತು ಆಯಿತಾ. ಡಿಫ್ರೆಂಟಾಗಿರೋ ನೇಮ್ಸ್ ಎಲ್ಲದನ್ನು ಬರೆಸಿ ಗೇಮ್ಸ್ ಆಟಾಡ್ಸಿದ್ರು. ಆ್ಯಂಡ್ ಎಲ್ಲರೂ ಗಿಫ್ಟ್ಸ್ ತೊಗೊಂಡು ಬಂದಿದ್ವಿ, ಗಿಫ್ಟ್ಸ್ ಎಲ್ಲ ಟೇಬಲ್ ಮೇಲೆ ಇಟ್ಕೊಂಡು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಪಾಪ ಅಲ್ಲೊಬ್ಬರು ಇದ್ದರು ವರ್ಕರು, ಅವ್ರನ್ನ ಕರೆದು ರಿಕ್ವೆಸ್ಟ್ ಮಾಡಿಕೊಂಡು ವೀಡಿಯೋ ಮಾಡಿಸ್ಕೊಂಡ್ವಿ. ಆ್ಯಂಡ್ ಎಲ್ಲರೂ ತಂದಿರೋಂತಹ ಗಿಫ್ಟು ಕೂಡ ತುಂಬ ಖುಷಿ ಆಯ್ತಾಯ್ತಾ. ಎಲ್ಲರೂ ಬ್ಯುಸಿ ಇರ್ತೀವಿ, ಆ ಬ್ಯುಸಿಯಲ್ಲಿ ಎಲ್ಲರೂ ಗಿಫ್ಟ್ನ ಕೊಡಬೇಕು ಅಂತ ಹೇಳಿ ಏನು ಗಿಫ್ಟ್ ಕೊಡೋದು ಅಂತ ಥಿಂಕ್ ಮಾಡಿ ಒಂದು ಬಜೆಟ್ ಫ್ರೆಂಡ್ಲಿ ಗಿಫ್ಟನ್ನ ಸೆಲೆಕ್ಟ್ ಮಾಡಿ ತರೋದಿದೆಯಲ್ಲ, ಅದರಷ್ಟು ರಿಸ್ಕ್ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಅಕ್ಕ ತಂದಿದ್ದು ಲಿಪ್ ಬಾಮ್ ಆಯಿತಾ. ಎಲ್ರಿಗೂ ಆ ಶೇಡ್ ಬೇಕು ಈ ಶೇಡ್ ಬೇಕು ಅಂತ, ನಾನು ಫಸ್ಟೇ ನನಗಿದೇ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಪಟ್
ಅಂತ ಕೈ ಹಾಕ್ಬಿಟ್ಟು ಎತ್ಕೊಂಡೆ. ಸೊ ಎಲ್ಲದು ಒಂಥರ ಫನ್ನಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಕೊಡ್ತಂದಿರುವಂತಹ ಗಿಫ್ಟನ್ನ ಪ್ರೀತಿಯಿಂದ ಎಕ್ಸ್ಚೇಂಜ್ ಮಾಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ನಮಗಿಷ್ಟ ಆಗಿರುವಂತಹ ಲಂಚನ್ನ ಮಾಡ್ಸೋಕ್ಕೆ ಹೇಳಿದ್ವಿ. ಬಟ್ ನನಗೆ ಊಟ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಟ್ಟು ಬಂದ್ವಿ, ಊಟ ಅಷ್ಟೊಂದು ಚೆನ್ನಾಗಿಲ್ಲ, ಆ್ಯಕ್ಚುಲಿ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು, ನೀವು ಸ್ವಲ್ಪ ಫುಡ್ಡನ್ನು ಇಂಪ್ರೂವ್ ಮಾಡ್ಕೊಬೇಕು ಅಂತ. ಅದನ್ನು ಬಿಟ್ಟರೆ ರೆಸಾರ್ಟ್ ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು, ಕೂತ್ಕೊಳ್ಳಿಕ್ಕೆ ಮತ್ತು ಊಟ ಮಾಡಲಿಕ್ಕೆ, ಫೋಟೋ ಶೂಟ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬ ಖುಷಿ ಪಟ್ವಿ ಆಯಿತಾ. ಗಿಫ್ಟ್ಸು, ಲಿಪ್ಸ್ಟಿಕ್ಕು ಮತ್ತು ನೈಲ್ ಪಾಲಿಶು ಮತ್ತು ಪ್ರತಿಯೊಂದು ಡಿಫ್ರೆಂಟ್ ಆಗಿರೋ ಬಾಕ್ಸು, ಮಿರರು, ಪಾಕೆಟ್ ಮಿರರು ಮತ್ತು ಕಟ್ಲರಿ ಸ್ಟ್ಯಾಂಡು, ಪ್ರತಿಯೊಂದು ಬಾಕ್ಸು, ಪೌಡರು, ಹೀಗೆ ಡಿಫ್ರೆಂಟಾಗಿ ಬಜೆಟ್ ಫ್ರೆಂಡ್ಲಿಯಲ್ಲೇ ಇಷ್ಟೇ ಬಜೆಟಲ್ಲಿ ತೊಗೊಂಡೋಗ್ಬೇಕು ಅಂತ ಮಾತಾಡ್ಕೊಂಡಿದ್ವಿ ಆಯಿತಾ. ಅಷ್ಟೇ ಬಜೆಟಲ್ಲಿ ತೊಗೊಂಡೋಗೋದಿದೆಯಲ್ಲ ಅದಂತೂ ಒಂದು ದೊಡ್ಡ ಟಾಸ್ಕ್ ಅನ್ನೋ ಥರ ಅದೇ ಬಜೆಟಲ್ಲಿ ನಾವೆಲ್ಲರೂ ಡಿಸೈಡ್ ಮಾಡಿಕೊಂಡು ತಂದ್ವಿ. ಆ್ಯಂಡ್ ಇದು ನಾನು ತೊಗೊಬಂದಿದ್ದೆ ಅಲ್ವಾ, ಆ ಗಿಫ್ಟನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಅರೇಂಜ್ ಮಾಡ್ಕೊಳ್ತಾ ಇದ್ವಿ. ಅರೇಂಜ್ ಮಾಡಿಕೊಂಡು ಪಟ್ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರು ತೊಗೊಳೋದು ಆಯಿತಾ. ನನಗೂ ಮರ್ತುಬಿಟ್ಟೆ, ಎಲ್ಲರೂ ತೊಗೊಳ್ತಿದ್ರಲ್ಲ, ಹಾಗೆ ನಾನು ಕೈ ಹಾಕ್ಬಿಟ್ಟು ತೊಗೊಂಬಿಟ್ಟೆ. ಆಮೇಲೆ ದೀಪಕ್ಕಿಗೆ ಕೊಟ್ಟಿರಲಿಲ್ಲ, ಅಯ್ಯೋ ಸಾರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಿಫ್ಟನ್ನ ಕೊಟ್ಟೆ. ಹೀಗೆ ನಿಜವಾಗ್ಲೂ ದಿನ ಕಳೆಯೋದೇ ಗೊತ್ತಾಗಲ್ಲ. ಬಟ್ ಪಾಪು ಇರೋದ್ರಿಂದ ಒಂದೊಂದ್ಸತಿ ಪಾಪು ಕಡೆ ಗಮನ ಬರುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಮನೆಯದೆಲ್ಲದನ್ನು ಮರೆತು ಫುಲ್ ಫ್ರೆಶ್ ಆಗಿ ಡೇನ ಸ್ಪೆಂಡ್ ಮಾಡ್ಬೋದು. ನನಗೆ ಕೆಲವೊಂದ್ರಲ್ಲಿ ಕಮೆಂಟ್ ಬರ್ತಾನೆ ಇರುತ್ತೆ ಆಯಿತಾ, ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ, ಕೆಲಸ ಹೇಗೆ ಮಾಡ್ತೀರಾ, ಹೊರಗಡೆ ಹೋಗ್ತೀರಾ, ಪಾಪನ ನೋಡ್ಕೊಳ್ತೀರಾ ಅಂತ ಹೇಳಿಬಿಟ್ಟು. ಎಲ್ಲದು ಮನೆ ಎಲ್ಲಾದರೂ ಹೋಗುತ್ತಾ, ಮನೆ ಅಲ್ಲೇ ಇರುತ್ತೆ, ಬಂದು ಮನೆ ಕೆಲಸ ಮಾಡ್ಕೊಬೋದು. ಮನೆ ಕೆಲಸ ಆಗಿಲ್ಲ, ಮನೆ ಕೆಲಸ ಮಾಡಬೇಕು ಅಂತ ಹೊರಗಡೆ ಹೋಗೋದನ್ನು ಬಿಟ್ಟರೆ ನಮಗೆ ಏಜ್ ಆಗುತ್ತೆ ಹೊರತು ಮನೆಯಂತೂ ಏನೂ ಆಗಲ್ಲ ಅಲ್ವಾ. ಹಾಗಾಗಿ ಹೊರಗಡೆ ಹೋಗುವಂತಹ ಟೈಮಲ್ಲಿ ಏನು ಕೆಲಸ ಇದ್ರೂ ನಾನು ಹಾಗೆ ಬಿಟ್ಬಿಟ್ಟು ಹೋಗಿರ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ನನ್ನ ಕಸಿನ್ ಅಕ್ಕ ಇದ್ದಾರಲ್ಲ, ನಾವು ಹೀಗೆ ಒಂದ್ಸತಿ ರೆಸಾರ್ಟಿಗೆ ಹೋಗಬೇಕಾದ್ರೆ ಎಲ್ಲ ಕೆಲಸ ಇತ್ತು ಆಯಿತಾ. ನಾನೇನಿಲ್ಲ, ಜಸ್ಟ್ ನನ್ನ ಪಾಡಿಗೆ ನಾನು ಸ್ಟೈಲಾಗಿ ರೆಡಿ ಆಗಿಬಿಟ್ಟು ಒಂದಷ್ಟು ವೀಡಿಯೋ ಮಾಡಿಕೊಂಡು ಹೊರಟೆ. ಅದಕ್ಕೆ ಅಕ್ಕ ರೇಗಿಸ್ತಾಯಿದ್ರು, ಇದೇನಿದು ಎಲ್ಲ ಬಿಟ್ಟಂಗೆ ಹೊರಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ಅಕ್ಕ ನಾನಿವಾಗ ಮನೆ ಕೆಲಸ ಮಾಡಬೇಕು, ಎತ್ತಿಡಬೇಕು ಅಂತ ಕೂತ್ಕೊಂಡ್ರೆ ಅಯ್ಯೋ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಹಾಗಾಗಿ ನಾನು ತಲೆನೇ ಕೆಡಿಸ್ಕೊಳಲ್ಲ, ಆ ಕೆಲಸ ಅಲ್ಲೇ ಇರಲಿ, ಅದನ್ನು ನಾಳೆನೂ ಮಾಡ್ಕೊಬೋದು. ಬಟ್ ಇವತ್ತಿನ ದಿನನ ನಾನು ಎಂಜಾಯ್ ಮಾಡಬೇಕು, ಹೊರಗಡೆ ಹೋಗಬೇಕು ಅನ್ನೋ ಮೈಂಡ್ಸೆಟ್ ನಂದು. ಸೊ ಇದು ತಪ್ಪು ಸರಿ ಅಂತ ಅಲ್ಲ, ನನಗನ್ಸಿರೋ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ವಯಸ್ಸಾಯ್ತಲ್ವಾ, 2 ಮಕ್ಕಳಾಯಿತು, ವಯಸ್ಸಾಗ್ತಾನೆ ಇರುತ್ತೆ, ನಮಗೆಲ್ಲಿದೆ ಟೈಮು, ನಾವು ಯಾವಾಗ ಎಂಜಾಯ್ ಮಾಡೋದು. ಇಲ್ಲ ಇವಾಗ ಹೆಂಗಾಗುತ್ತೆ ಅಂದರೆ ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳು ಫ್ಯೂಚರು ಅದರಲ್ಲೇ ದಿನ ಕಳೆದೋಗ್ಬಿಡುತ್ತೆ. ಅದ್ರ ಮಧ್ಯದಲ್ಲಿ ನಮಗೆ ಅಂತ ಒಂದೇ ಒಂದು ದಿನ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿ ಅಲ್ವಾ. ನಮಗಂತೂ ಈ ಗೇಮ್ ತುಂಬ ಫನ್ನಿಯಾಗಿತ್ತು ಆಯಿತಾ. ಅಕ್ಕನ ಮಗಳು ಈ ಗೇಮ್ನ ಆಡಿಸಿ ಅಂತ ಹೇಳ್ಬಿಟ್ಟು ಪಾಪ ತುಂಬ ಚಂದ ಪೇಪರಲ್ಲಿ ಡ್ರಾ ಮಾಡಿಕೊಟ್ಟಿದ್ಲು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಇಷ್ಟು ದಿನ ಹೊರಗಡೆ ಹೋಗಿರೋವಂಥ ಟೈಮಲ್ಲಿ ಈ ಗೇಮ್ ಒಂಥರ ಫನ್ನಿಯಾಗಿತ್ತು ಅಂತ ಅನ್ನಿಸ್ತು. ಪಟ ಅಂತ ಹೇಳಿಬಿಟ್ಟು ಈ ಗೇಮ್ನು ಕೂಡ ಆಟ ಆಡಿದ್ವಿ. ಬಟ್ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಸೊ ನೀವು ಹೊರಗಡೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೂ ಇರೋದು ಒಂದು ಲೈಫ್ ಇರುತ್ತೆ, ಅದರಲ್ಲಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಕೆಲವರೆಲ್ಲ ಕಮೆಂಟ್ ಹಾಕ್ತಾಯಿದ್ರಿ ಅಲ್ವಾ, ನಮಗೆ ಟೈಮೇ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು. ಯಾರಿಗೂ ಟೈಮ್ ಸಿಕ್ಕಲ್ಲ, ನನಗೂ ಟೈಮ್ ಸಿಕ್ಕಲ್ಲ. ಬಟ್ ನಾವು ಅದಕ್ಕೋಸ್ಕರ ಟೈಮ್ ಮಾಡ್ಕೊಬೇಕಷ್ಟೆ. ಆ ಟೈಮ್ ಮಾಡ್ಕೊಂಡಾಗಲೇ ಆ ಟೈಮಿಗೆ ಒಂದು ವ್ಯಾಲ್ಯೂ ಇರುತ್ತೆ ಮತ್ತು ಒಂದು ಮೆಮೊರೀಸ್ ಕೂಡ ಕ್ರಿಯೇಟ್ ಆಗುತ್ತೆ. ನನಗಂತೂ ಹಿಂಗೆ ಒಂದು ದಿನ ಹೊರಗಡೆ ಹೋಗ್ಬಿಟ್ರೆ ತುಂಬ ರಿಫ್ರೆಶ್ ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಚಂದ ಫ್ರೆಂಡ್ಸ್ ಇದ್ದೀವಿ ನಾವು, ಎಲ್ಲರೂ ಅಷ್ಟು ಚೆನ್ನಾಗಿ ಮಿಂಗಲ್ ಆಗ್ತೀವಿ ಆ್ಯಂಡ್ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ. ಹಾಗಾಗಿ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಇದು ಗೇಮ್ಸ್ ಎಲ್ಲ ಆಡಿದ್ಮೇಲೆ ನಮ್ಮ ಇಷ್ಟು ಜನಕ್ಕೆ ಟೈಅಪ್ ಆಗಿತ್ತು. ಅಂದರೆ ಎಲ್ಲರೂ 8 ಆ ಗೊಂಬೆ ಏನಿದೆ ಅದನ್ನು ಜೋಡಿಸಿದ್ವಿ ಅಂತ ಹೇಳ್ಬಿಟ್ಟು ಪುನಃ ಆಟ ಆಡಿದ್ವಿ ಆಯಿತಾ. ತುಂಬ ಫನ್ನಿಯಾಗಿತ್ತು. ಆ್ಯಂಡ್ ಇದಿಷ್ಟು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡ್ಕೊಂಡ್ವಿ. ಆ್ಯಂಡ್ ವೀಡಿಯೋ ಮಾಡ್ಕೊಬೇಕಾದ್ರೆ ಅವರು ಝೂಮ್ ಔಟು ಮಾಡ್ತಾಯಿದ್ರು. ಸುಮ್ಮನೆ ಒಂದು ಗ್ಲಿಮ್ಸ್ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಆ್ಯಡ್ ಮಾಡಿದೆ. ಆ್ಯಂಡ್ ಔಟ್ಸೈಡ್ ಹೋಗುವಾಗ ಒಂದು ಫ್ಲೋರಲ್ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಫ್ಲೋರಲ್ ಥೀಮಲ್ಲಿ ಹಾಕ್ಕೊಂಡು ಬಂದ್ವಿ. ಆ್ಯಂಡ್ ಲಾಸ್ಟಿಗೆ ಸ್ನ್ಯಾಕ್ಸ್ ಎಲ್ಲ ತಂದು ಕೊಟ್ಟರು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಅಕ್ಷು ಬರ್ಡೇ ಇತ್ತು, ಅವ್ರು ಮೈಸೂರು ಪಾಕ್ ತಂದಿದ್ರು, ಅದನ್ನು ತಿಂದು ಲಾಸ್ಟಿಗೆ ಇದೊಂದು ಗೇಮ್ ಆಡಿಸ್ತೀನಿ ಅಂದರು ಶ್ವೇತಕ್ಕ. ಸರಿ ಆಯಿತು ಆಡ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಆಡಿ ಸ್ನ್ಯಾಕ್ಸ್ ಎಲ್ಲ ತಿಂದು ಮನೆಗೆ ಬಂದ್ವಿ. ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಆಯಿತಾ. ಥ್ಯಾಂಕ್ ಯು.